ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಂದಾರ ಪುಷ್ಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡಿ, ಇಷ್ಟು ನನ್ನ ಹತ್ರ 4 ಕಲರು ಏನಿದು ಗಣಗ್ಲ ಗಿಡ ಇದೆ. ಇದು ಎಲ್ಲ ಫುಲ್ಲು ಒಂಥರ ಹಳೇ ಗಿಡ ಟೈಪ್ ಆಗಿದೆ. ಇದಕ್ಕೆ ರೀಪಾಟ್ ಮಾಡಿದ್ರು ಹೀಗೆ ಆಗ್ತಿದೆ. ಹಾಗಾಗಿ ಇದನ್ನು ಕೆಳಗಡೆ ನೆಲದಲ್ಲೇ ಹಾಕೋಣ ಸೈಡಲ್ಲಿ ಅಂತ ಹೇಳಿ ಈ 4 ಪಾಟನ್ನು ಹಾಕ್ತಾಯಿದ್ದೀನಿ. ಇರೋ ಗಿಡವನ್ನು ಇದರಲ್ಲಿ ನಾನು ಮೊದಲ ವೀಡಿಯೋ ಹಾಕಿದ್ದೆ, ಒಂದು ನರ್ಸರಿಯಿಂದ ಒಂದು 6 ಕಲರ್ 7 ಕಲರ್ ರೋಸ್ ತೊಗೊಂಡು ಬಂದೆ ಅಂತ. ಅದರಲ್ಲಿ 4ಕ್ಕೂ ಒಂದೊಂದು ದೊಡ್ಡ ಪಾಟ್ ಇದೆಯಲ್ವ, ಹಾಗಾಗಿ ಹಾಕೋಣ ಅಂತ ಹೇಳಿ ಡಿಸೈಡ್ ಮಾಡಿದ್ದೀನಿ. ಯಾಕೆಂದರೆ ರೋಸ್ ಗಿಡಕ್ಕೆ ಚೆನ್ನಾಗಿರಬೇಕು. ಟೆರೆಸ್ಸಲ್ಲಿ ಯಾವ ಗಿಡ ಇಟ್ಕೊಳ್ಬೋದು, ನಮಗೆ ಹೂವು ಯಾವಾಗ ಸಿಗುತ್ತೆ ಅನ್ನೋದಕ್ಕೆ ಒಂದು ಇದು ಅಂತ ಅಂದ್ಕೊತೀನಿ ನಾನು. ಹಾಗಾಗಿ ನಾನು ಟೆರೆಸ್ಸಲ್ಲಿ ಸ್ವಲ್ಪ ನನಗೆ ಯಾವ್ದು ಯೂಸ್ ಆಗುತ್ತೆ ಅದನ್ನು ಮಾತ್ರ ಇಟ್ಕೊಳ್ಳೋಣ ಅಂತ ಹೇಳಿ ಯಾವ್ಯಾವುದು ಹೋಗಿದೆ ಅದೆಲ್ಲ ರಿಮೂವ್ ಮಾಡಿ ಚೆನ್ನಾಗಿರೋದೆಲ್ಲ ತೊಗೊಬಂದು ಹಾಕಿ ಇಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದಂತೂ ಜಾಸ್ತಿ ಬಿಡುತ್ತೆ, ನೋಡೋಕ್ಕೆ ಗಣಿಗಿಲೆ ಹೂ ಥರ ಕಾಣುತ್ತೆ, ಆದರೆ ಇದು ರೋಸು. ಎಷ್ಟೊಂದು ಬಿಟ್ಟಿತ್ತು, ನಿನ್ನೆ ಎಲ್ಲ ಬಿಡಿಸ್ಕೊಂಡ್ಬಿಟ್ಟಿದ್ದೀನಿ ನಾನು. ನೋಡಿ ಎಷ್ಟು ಚೆನ್ನಾಗಿದೆ ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬಾ ಖುಷಿಯಾಗುತ್ತೆ. ಇದು ಕಟ್ ಮಾಡಿದಾಗ ಇದ್ರ ಕಟ್ಟಿಂಗ್ಸ್ನ ಎಲ್ಲ ಬಿಸಾಡಿಬಿಟ್ಟು ಒಂದೇ ಒಂದು ಕಡ್ಡಿನ ಇಲ್ಲಿ ಹಾಕಿದ್ದೆ. ಅದು ತುಂಬ ಚೆನ್ನಾಗಿ ಹೂ ಬಿಡ್ತಾ ಇದೆ. ಹೇಳ್ಬೇಕಂದ್ರೆ ಇದಕ್ಕಿಂತ ಜಾಸ್ತಿ ಅದೇ ಹೂ ಕೊಡ್ತಾ ಇದೆ. ಇದನ್ನು ನಾವು ನೆಲಕ್ಕೆ ಹಾಕಿ ದೊಡ್ಡ ಗಿಡ ಮಾಡ್ಕೊಂಡ್ಬಿಟ್ರೆ ಕಟ್ಟಿಬಿಟ್ಟೆ ಹೂ ಬಿಡಿಸ್ಬೋದು, ಅಷ್ಟು ಹೂ ಕೊಡುತ್ತೆ ನಮಗೆ, ಲಾಸೆ ಅಂತೂ ಇಲ್ಲ. ಇದು ಚೆನ್ನಾಗಿದೆ. ಆರೆಂಜು ಅಲ್ಲ, ಒಂಥರ ರೆಡ್ಡು ಅಲ್ಲ, ಒಂಥರ ಮರೂನು ಅಲ್ಲ, ಒಂಥರ ಕಲರು ತುಂಬಾ ಚೆನ್ನಾಗಿದೆ. ನಿಮಗೆ ಇಲ್ಲೇ ಕಾಣಿಸ್ತಿರ್ಬೋದು 2 ಕಲರು, ಮರೂನು ಮತ್ತು ಆರೆಂಜ್ ಟೈಪು ಆ ಥರ ಬಿಡುತ್ತೆ ಇದು. ಹಾಗಾಗಿ ಈ ಸಲ ಫುಲ್ಲು ದಾಸವಾಳ ಮತ್ತು ರೋಸ್ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡು, ಒಳ್ಳೊಳ್ಳೆ ರೋಸ್ ಕಲರ್ ಇದೆ, ಒಳ್ಳೊಳ್ಳೆ ದಾಸವಾಳ ಕಲರ್ಸು ನನ್ನ ಹತ್ರ ಮೇಲ್ಗಡೆ ಟೆರೆಸಲ್ಲಿ ಇರುವಂಥದ್ದು. ಇದು ನೋಡಿ, ಚಿಗರಿ ಎಲ್ಲ ಚೆನ್ನಾಗಿತ್ತು. ಒಂದು ದಿನ ಮಳೆ ಬಂದಿದ್ದಕ್ಕೆ ಈ ಥರ ಇದ್ದಿದ್ದು ಚಿಗುರು ಎಲ್ಲ ಈ ಥರ ಆಗಿಬಿಟ್ಟಿದೆ. ಹಿಂಗಂದರೆ ಎಲ್ಲ ಬಿದ್ದೋಗಬೇಕು ಆ ಥರ ಇತ್ತು. ಎಲ್ಲ ನಿನ್ನೆ ಬಂದು ಎಲ್ಲ ತೆಗೆದಿದ್ದೀನಿ. ಸುಮಾರು ಮಗ್ಗಿಬಿಟ್ಟಿತ್ತು ಪಾಪ. ಫಸ್ಟಿಂದ ಪುನಃ ಚಿಗುರುತ್ತಾ ಇದೆ ಅದು ನೋಡಿ. ಎಲ್ಲ ಕಿತ್ತಿ ಇಲ್ಲ ಹಾಕಿದ್ದೀನಿ. ಇದಂತೂ ತುಂಬಾ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇಲ್ಲೊಂದಿದೆ ರೋಸು. ನಿನ್ನೆ ಮೊನ್ನೆ ಏನೋ ಒಂದು ವೀಕ್ ಹಿಂದೆ ಮಗ್ಗೆಲ್ಲ ಇತ್ತು, ಅದನ್ನೆಲ್ಲ ಬಿಡಿಸ್ಕೊಂಡು ಬಪ್ಪ ಅಂತ ಹೇಳಿದ್ರೆ ಈ ಥರ ಮಗ್ಗಿರೋದೆಲ್ಲ ಕಿತ್ಕೊಂಡ್ಬಂದ್ಬಿಟ್ಟಿದ್ದಾನೆ ಮಗ. ಅಷ್ಟು ಚೆನ್ನಾಗಿತ್ತು ರೋಸ್ ಗಿಡ ಎಲ್ಲ. ಇದು ಪ್ಯೂರ್ ಆರೆಂಜ್ ಬಿಡುತ್ತೆ ರೋಸು. ಇದು ಕೂಡ ಚೆನ್ನಾಗಿದೆ. ಈಗ ನೆಕ್ಸ್ಟ್ ಏನು ಅಂತಂದರೆ ಇಲ್ಲಿ 2 ಹಾಕಿದ್ದೀನಿ. ಇದೆರಡು ರೋಸ್ ಗಿಡನ ತಂದಿದ್ನಲ್ಲ, ಅದರಲ್ಲಿ ಎಲ್ಲ ಕಟ್ಟಿಂಗ್ಸ್ ಮಾಡಿ ಹಾಕಿದ್ದೀನಿ ನೋಡಿ. ಚಿಗುರುತ್ತಾ ಇದೆ. ಇದು ಕೂಡ ಅಷ್ಟೇ, ಇದು ಇಲ್ಲೆಲ್ಲ ಚಿಗುರುತ್ತಾ ಇದೆ. ಇದಂತೂ ತುಂಬ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಅಂದರೆ ಮಾಮೂಲಿ ಮೊದಲು ಬರ್ತಿತ್ತಲ್ಲ ಪಿಂಕು, ಅದೇ ಥರ, ಆದರೆ ರೋಸ್ ಮಾರ್ತಾರಲ್ಲ, ಸೇಲಿಂಗ್ ಮಾಡ್ತಾರಲ್ಲ, ಆ ಥರ ರೋಸ್ ಅದು ತುಂಬಾ ಚೆನ್ನಾಗಿದೆ. ಈಗ ಆಲ್ರೆಡಿ ನಾನು ಇಲ್ಲೊಂದು 2 ರೋಸ್ ಗಿಡ ತಂದಿಟ್ಕೊಂಡಿದ್ದೀನಿ. ಇದನ್ನು ಹಾಕಬೇಕು. ಅವತ್ತಿಂದ ಹಾಕೋಕ್ಕೆ ನನಗೆ ಟೈಮ್ ಸಿಕ್ಕಿರಲಿಲ್ಲ. ಹಾಗಾಗಿ ಇದೊಂದು ರೋಸ್ ಗಿಡ, ರೋಸ್ ಅಲ್ಲ, ಇದು ದಾಸವಾಳ ತುಂಬ ಚೆನ್ನಾಗಿ ಬಿಡುತ್ತೆ. ಒಂದು ಸಿಂಗಲ್ ಪೆಟಲ್ಲು. ಇದು ಒಂದೊಂದು ಗಿಡದ್ದು ಸ್ಟೋರಿ ಇದೆ. ನಾನು ಎಲ್ಲಿ ತೊಗೊಂಬಂದೆ ಅನ್ನೋದೆಲ್ಲ ಚೆನ್ನಾಗಿ ಗೊತ್ತಿದೆ ನನಗೆ. ಇದು ದಪ್ಪದು ಅಂತ ಹೇಳಿ ಒಂದು ಸರಿ ಹೋದಾಗ ನರ್ಸರಿಲಿ ತೊಗೊಂಡು ಬಂದೆ. ಅದೇ ಥರದ್ದು ಇನ್ನೊಂದು ಸಲ ಹೋದಾಗ ಇನ್ನೊಂದು ನರ್ಸರಿಲಿ ತೊಗೊಬಂದ್ಬಿಟ್ಟಿದ್ದೀನಿ ನಾನು. ಹಾಗಾಗಿ ಇವೆರಡು ದೊಡ್ಡ ಗಿಡ ಇದೆ. ಯಾಕೋ ಕಟ್ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ. ಮಿಕ್ಕಿದ್ದೆಲ್ಲನೂ ಏನೂ ಇಟ್ಕೊಂಡಿಲ್ಲ, ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ. ಎಲ್ಲ ಚಿಗಿರ್ಬೇಕು ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿದೆ. ವೈಟು. ಇವತ್ತು ಬೆಳಿಗ್ಗೆ ಭಾನುವಾರ ಸಂಡೇ ಆಗಿರೋದ್ರಿಂದ ಮೇಲ್ ಬರಲಿಲ್ಲ. ಇವತ್ತೆಲ್ಲ ಫಂಕ್ಷನ್ ಇತ್ತು, ಎಲ್ಲೋ ಹೋಗಬೇಕಿತ್ತು ಅಂತ ಕೆಳಗಡೆ ಹೂವಲ್ಲೇ ಅಡ್ಜಸ್ಟ್ ಮಾಡಿ ಪೂಜೆ ಮಾಡಿಬಿಟ್ಟು ಹೊರಟಿದ್ದಾಯಿತು. ತುಂಬಾ ಚೆನ್ನಾಗಿದೆ. ಇದಂತೂ ಇದು ರೋಸ್ ಅನ್ನೋದೇ ಬರುತ್ತೆ ನನಗೆ, ದಾಸವಾಳ. ಇದು ನಿತ್ಯ ಪುಷ್ಪ. ಇದು ಸೀಡ್ಸು, ಕೆಲವೊಂದು ಸೀಡ್ಸ್ ತೊಗೊಂಡು ಬಂದಿದ್ದೀನಿ. ಅದನ್ನು ನಿಮಗೆ ತೋರಿಸಿಲ್ಲ, ಅದು ಒಂದು ವಿಡಿಯೋ ಹಾಕ್ತೀನಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ. ನನಗಂತೂ ನನ್ನ ಹತ್ರ ಇನ್ನೂ ತುಂಬ ಹೊಸ ಒಂಥರ ಡಿಫ್ರೆಂಟ್ ದಾಸವಾಳಗಳಿತ್ತು. ಎಲ್ಲ ಸುಮಾರು ಬೇಸಿಗೆಯಲ್ಲಿ ಸುಮ್ಮನೆ ಎಷ್ಟು ಇದು ಮಾಡಿದ್ರು ಒಣಗೋಯ್ತು. ಒಂದಷ್ಟು ಸೇವಂತಿಗೆ ಕಲರ್ಸು ಕೂಡ ತುಂಬಾ ಚೆನ್ನಾಗಿತ್ತು.
ನೋಡಿ ಎಷ್ಟು ಚೆನ್ನಾಗಿ ಮಗ್ಬಿಟ್ಟಿದೆ ಅಂತ. ತುಂಬಾ ಚೆನ್ನಾಗಿವೆ ಗಿಡಗಳಂತೂ. ಈಗ ಸ್ವಲ್ಪ ಇಂಪ್ರೂವ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಎಲ್ಲ ಹೀಗಾಗಿದೆ, ಎಲೆಯೆಲ್ಲ ಬಿಡಿಸ್ಬಿಟ್ಟು ಎಲ್ಲನೂ ಒಂದು ಸಾರಿ ಗೊಬ್ಬರ ಹಾಕಿ ಎಲ್ಲ ಮಾಡಿದ್ದೀನಿ. ನೆಕ್ಸ್ಟು ಹೇಗೆ ಬರುತ್ತೆ ಏನು ಅನ್ನೋದನ್ನು ನಾನು ನಿಮಗೆ ವಿಡಿಯೋದಲ್ಲಿ ತಿಳಿಸ್ತೀನಿ. ನಾವು ಟೆರೆಸ್ಸಲ್ಲಿ ಏನೇನು ಗಿಡ ಹಾಕ್ಕೋಬೇಕು ಏನೇನು ಬೇಡ ಅನ್ನೋ ಶೋ ಪ್ಲ್ಯಾಂಟ್ಸು ಬೇಡ. ಯಾಕೆ ಅಂದರೆ ನಾವು ಟೆರೆಸ್ಸಲ್ಲಿ ನಮಗೆ ಏನಾದರೂ ಸಿಗುವಂಥದ್ದನ್ನು ತೊಗೋಬೇಕಲ್ವ. ಹಾಗಾಗಿ ಗಾಳಿನೇ ಆಗಿರ್ಬೋದು, ಹೂವೇ ಆಗಿರ್ಬೋದು, ಹಣ್ಣೇ ಆಗಿರ್ಬೋದು, ಸಿಗುವಂಥದ್ದು ನಮ್ಗೆ ಯೂಸ್ ಆಗುವಂಥದ್ದು ಆಗಬೇಕಾಗಿರೋದ್ರಿಂದ ನನಗೆ ಬೇಕಾಗಿರೋದು ದಾಸವಾಳ ಮತ್ತು ರೋಸು ಮತ್ತು ಒಂದು ನಿಂಬೆ ಗಿಡ, ಮಲ್ಲಿಗೆ ಗಿಡ, ಹಣ್ಣು ಅಂದರೆ ದಾಳಿಂಬೆ ಹಾಕಿದ್ದೀನಿ, ಆಮೇಲೆ ಸ್ಟಾರ್ ಫ್ರೂಟ್ ಹಾಕಿದ್ದೀನಿ. ಇಷ್ಟು ನನ್ನ ಗಾರ್ಡನ್ನಲ್ಲಿ ಇದೆ. ನೋಡ್ತಾ ಇರ್ಬೋದು ಎಲ್ಲ ರೋಸ್ ಗಿಡಗಳು ಚಿಗುರ್ತಾ ಇವೆ ಈಗ. ಅವೆಲ್ಲ ಹೂ ಬಿಟ್ಟ ಮೇಲೆ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಸೇವಂತಿಗೆ ಇದೆ, ತೋರಿಸ್ತೀನಿ. ಮತ್ತು ಸೊಪ್ಪನ್ನ ಆರಾಮಾಗಿ ಟೆರೆಸಲ್ಲಿ ಬೆಳ್ಕೊಳ್ಬೋದು. ನಮ್ಮದು ಇದಂತೂ ಡ್ರ್ಯಾಗನ್ ಫ್ರೂಟ್ ಅಂತೂ ಇಷ್ಟು ದೊಡ್ಡ ಗಿಡ ಆಗಿದೆ. ಟೆರೆಸ್ಸಲ್ಲಿ ಬಹುದಾದಂತಹ ಗಿಡಗಳಿವು. ಏನೇನು ಬೆಳಿಬೋದು ಅಂದರೆ ಸೊಪ್ಪು, ತರಕಾರಿ, ಟೊಮೊಟೊ, ಬದನೆ ಈ ಥರ ಬೆಳಿಬೋದು. ಹೂಗಳಲ್ಲಿ ದಾಸವಾಳ, ರೋಸು, ಮಲ್ಲಿಗೆನೂ ಒಂದು ವರ್ಷಕ್ಕೆ ಒಂದೇ ಸಲ ಸಿಗೋದು, ಸ್ವಲ್ಪ ಕಷ್ಟ ಇದೆ, ಆದರೂ ಬೆಳ್ಕೋಬೋದು. ಸೇವಂತಿಗೆ ಬೆಳಿಬೋದು. ಈ ರೀತಿ ಇದೆ. ಈಗ ಸದ್ಯಕ್ಕೆ ನಾನು ಈ 2 ರೋಸ್ ಗಿಡನ ಇಲ್ಲಿ ಮಣ್ಣೆಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಎಲ್ಲ ಹಾಕಬೇಕು. ತಂದು ಸುಮಾರು ಒಂದು 20 ಡೇಸ್ ಮೇಲೆ ಆಯಿತು. ವಿಡಿಯೋ ಹಾಕಿದ್ದೆ ನಾನು. ನೋಡಿ ಎಷ್ಟು ಚೆನ್ನಾಗಿದೆ. ಎಲ್ಲೋ ದೂರದಲ್ಲಿ ಮೈಕ್ ಸೌಂಡ್ ಕೇಳಿಸ್ತಾ ಇದೆ, ಕಾಪಿರೈಟ್ ಬಂದುಬಿಡುತ್ತೆ ಅಂತ ಭಯ ಅಷ್ಟೇ. ಇದಂತೂ ತುಂಬ ಹೂ ಬಿಡುತ್ತೆ, ನೆಲಕ್ಕೆ ಹಾಕಿದ್ರಂತೂ ಪಾಟಲ್ಲೇ ಇಷ್ಟು ಬಿಡುತ್ತೆ. ನೋಡಿ ಮಗ್ಗೆಲ್ಲ ಎಷ್ಟೊಂದು ಬಿಟ್ಟಿದೆ ಅಂತ ನೋಡ್ತಾ ಇರ್ಬೋದು. ಇದೆಲ್ಲ ತೆಗೆದು ಎಲ್ಲ ರಿಮೂವ್ ಮಾಡಿ ಎಲ್ಲಕ್ಕ ಗೊಬ್ಬರ ಹಾಕಿದ್ದೀನಿ. ಇದೆಲ್ಲ ರೀಪಾಟ್ ಮಾಡೋಕ್ಕಾಗಲ್ಲ. ನೋಡೋಣ, ಟೈಮ್ ಸಿಕ್ಕಿದ್ರೆ ರೀಪಾಟ್ ಮಾಡಿಬಿಟ್ಟು ಸಪ್ರೇಟ್ ಗಿಡ ಮಾಡೋಣ. ಇದರಲ್ಲೆಲ್ಲ ಸಣ್ಣ ಗಿಡಗಳಿರ್ತಾವಲ್ಲ ಅದನ್ನೆಲ್ಲ ಸಪ್ರೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದಂತೂ ತುಂಬ ಚೆನ್ನಾಗಿ ಯಾವಾಗಲೂ ಈ ಥರ ಬರುತ್ತೆ. ಕೆಳಗಡೆ ಎಲ್ಲ ಎಲೆ ಒಣಗೋಗ್ಬಿಡುತ್ತೆ. ತುಂಬ ರಿಮೂವ್ ಮಾಡಿದೆ ನಾನು, ಅದೆಲ್ಲ ಗಿಡಗಳೆಲ್ಲ ತುಂಬ ಬಂದಿತ್ತು. ಇದು ನೋಡ್ತಾ ಇರ್ಬೋದು, ನೋಡಿ ಎಷ್ಟು ಚೆನ್ನಾಗಿದೆ ಇದು. ಇದು ಪೂರ್ತಿ ಅರಳಲ್ಲ, ಅಷ್ಟರಲ್ಲೇ ಕಿತ್ಕೊಂಡ್ಬಿಟ್ಟಿರ್ತೀನಲ್ಲ, ಅದಕ್ಕೋ ಏನೋ ಗೊತ್ತಿಲ್ಲ, ಸುಮಾರು ಮಗ್ಬಿಟ್ಟಿದೆ ಇದು. ಇದಂತೂ ನಮ್ಮ ಫೋಟೋ ಫ್ರೇಮು ಈ ಕಲರೇ ಇರೋದ್ರಿಂದ ಇವು ಇಟ್ಟರೆ ಕಾಣಿಸೋದೇ ಇಲ್ಲ. ಇದ್ರ ಜೊತೆ ಮಿಕ್ಸ್ ಮಾಡಿ ಇಡಬೇಕಷ್ಟೆ. ನೋಡಿ ಎಷ್ಟು ಚೆನ್ನಾಗಿದೆ. ಅದರಲ್ಲೂ ಇದಂತೂ ಸುಮಾರು ಗಿಡಗಳನ್ನ ಹಾಕ್ಕೊಂಡ್ಬಿಟ್ರೆ ತುಂಬ ಹೂ ಕೊಡುವಂಥ ಸೇವಂತಿಗೆ ಇದು. ವರ್ಷಕ್ಕೆ ಒಂದೇ ಸಲ ಬಿಡುತ್ತೆ ಅಂತಾರೆ ಸುಮಾರು ಜನ. ನಾವು ಗೊಬ್ಬರ ಕೊಟ್ಟು ಹೇಗೆ ನೀರು ಕೊಟ್ಟು ನೋಡ್ಕೊತೀವೋ ಅದ್ರ ಮೇಲೆ ಹೋಗುತ್ತೆ. ನಾವು ಹೇಗೆ ನೋಡ್ಕೊತೀವೋ ಆವಾಗ ನಮಗೆ ಹೂ ಕೊಡ್ತಾ ಇರುತ್ತೆ. ಯಾವುದೇ ಒಂದು ಗಿಡ ಆದರೂ ಅಷ್ಟೇ, ದಾಸವಾಳ ಆಗಿರ್ಬೋದು, ರೋಸ್ ಆಗಿರ್ಬೋದು, ಗೊಬ್ಬರ ನೀರು ಕರೆಕ್ಟಾಗಿ ಹೂ ಬಿಟ್ಟಾದಮೇಲೆ ಕಟಿಂಗ್ಸ್ ಇಷ್ಟೂ ಮಾಡಿಕೊಂಡು ನೀರು ಹಾಕ್ಕೊಂಡು ಹೋದರೆ, ಅಂದರೆ ಮಣ್ಣು ತೇವ ಇದ್ದಾಗ ನೀರು ಬೇಡ, ತೇವ ಇಲ್ಲದೇ ಇದ್ದಾಗ ನೀರು, ಯಾವುದೇ ಗಿಡಗಳು ಅಷ್ಟೇ ತೇವ ಇದ್ದರೆ ನೀರು ಹಾಕೋದು ಬೇಡ. ತೇವ ಇಲ್ಲದೇ ಇದ್ದರೆ ನೀರು ಹಾಕ್ಕೊಂಡು ಸಾಕೊಂಡ್ರೆ ನಾವು ಸುಮಾರು ಹೂಗಳನ್ನ ನಾವು ಗಿಡದಿಂದ ತೆಗಿಬೋದು. ನೀವೇ ಇದು ನೋಡ್ತಿರ್ಬೋದು, ಗಿಡ ಎಷ್ಟು ಎಳೆದಾಗಿದೆ. ಹೂವೆಲ್ಲ ಬರುತ್ತಲ್ವ, ಹೂವೆಲ್ಲ ತೆಗೆದುಬಿಡ್ತೀನಾ, ತೆಗೆದಾದ್ಮೇಲೆ ಪುನಃ ಕಟ್ ಮಾಡಿಬಿಟ್ರೆ, ಎಕ್ಸಾಂಪಲ್ಲು ಇಷ್ಟು ಹೂ ಬಿಟ್ಟಿದೆಲ್ಲ, ಇದು ಹೂ ಬಿಟ್ಟಾದಮೇಲೆ ಇಷ್ಟನ್ನು ತೆಗೆದ್ರೆ ಅದು ಏನಾಗುತ್ತೆ ಅಂದರೆ, ಇಷ್ಟಕ್ಕೆ ತೆಗೆದಾಗ ಅದು ಪುನಃ ಇಲ್ಲೆಲ್ಲ ಚಿಗುರ್ಕೊಂಡು ಬರುತ್ತೆ. ತೋರಿಸ್ತೀನಿ ನಿಮಿಷ. ಹಾಂ, ಇಲ್ಲಿ ನೋಡಿ, ಇದು ಅದೇ ಒಣಗೋಗ್ಬಿಟ್ಟಿತ್ತು ಅಂತ ಹೇಳಿದೆ ನಾನು, ಮೊದಲೇ ತೋರಿಸ್ದೆ. ಅದೇ ರೀತಿ ಮೊದಲು ಒಣಗೋಗಿತ್ತಲ್ಲ, ಅದನ್ನು ಬಿಟ್ಟು ಅದೇ ಒಣಗೋಯ್ತು, ಪುನಃ ಅದೇ ಚಿಗುರ್ತಾ ಇದೆ. ನೋಡಿ ಹಿಂಗೆ ಚಿಗುರ್ತಾ ಇರುತ್ತೆ ಪುನಃ ಇಲ್ಲಿ ಆ ಥರ. ಹಾಗಾಗಿ ನಾವೇನು ಮಾಡಬೇಕಂದ್ರೆ ಈ ಥರ ಕಟ್ ಮಾಡಿಬಿಡಬೇಕು. ಈ ಥರ ಕಟ್ ಮಾಡಿದಾಗೆಲ್ಲ ಹೂ ಬಿಟ್ಟಾದಮೇಲೆ ನಾವು ಕಟ್ ಮಾಡ್ತೀವಲ್ಲ, ಅದೊಂದು ಇಂಪಾರ್ಟೆಂಟು. ನೀರು ಕಟ್ ಮಾಡಾದಮೇಲೆ ನಾವು ನೀರು ನೀಟಾಗಿ ಗೊಬ್ಬರ ಕೊಟ್ಟರೆ ಬೇಗ ಚಿಗುರುತ್ತೆ, ಹೆಲ್ದಿಯಾಗಿರುತ್ತೆ ಗಿಡ. ಹಾಗಾಗಿ ಇದೊಂದು ನಾವು ಫಾಲೋ ಮಾಡಬೇಕು ಅಷ್ಟೆ. ನನಗಂತೂ ಟೆರೆಸ್ಸಲ್ಲಿ ಜಾಸ್ತಿ ಗಿಡಗಳು ಹಾಕಬೇಕು ಅಂತ ಇಷ್ಟ. ಫಸ್ಟು ನನಗೆ ಗೊತ್ತಾಗ್ತಿರ್ಲಿಲ್ಲ,
ಇದು ಶೋ ಪ್ಲ್ಯಾಂಟ್ಸು ಹೂ ಬಿಡುತ್ತೆ, ಅಂದರೆ ಪೂಜೆಗೆಲ್ಲ ಹೂ ಕಿತ್ಕೊಳ್ಳಲ್ಲ. ಇದು ಖರ್ಜೂರ ಅಂತ ಹಾಕಿದೆ. ಇದನ್ನು ಯಾವುದಾದ್ರೂ ರೋಡ್ ಸೈಡಲ್ಲಿ ಆ ಥರ ನೆಟ್ಬಿಡಬೇಕು. ಪಾಪ ಬೆಳ್ಕೊಳ್ಳುತ್ತೆ, ಮಳೆಗಾಲದಲ್ಲಿ ಬಂದಾಗ ನೆಟ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಮುಳ್ಳು ಚುಚ್ಚುತ್ತೆ, ಚೀಲದಲ್ಲಿ ಮುಚ್ಚಿಬಿಟ್ಟು ತೊಗೊಂಡೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಇದೊಂದು ಮಲ್ಲಿಗೆ ಗಿಡ ಹಾಕಿದೆ. ಇದು ಮೈಸೂರು ಮಲ್ಲಿಗೆ, ಬಿಟ್ಟರೆ 9 ದಿನ ಬಿಡುತ್ತೆ. ತುಂಬ ಚೆನ್ನಾಗಿರುತ್ತೆ ಮಲ್ಲಿಗೆ ಹೂವು. ಸ್ವಲ್ಪ ಇಷ್ಟಿಷ್ಟುದ್ದ ತುಂಡ ಅದು ಪಾಟಲ್ಲಿ ಇರೋದ್ರಿಂದ ಅದು ಹಾಗೆ ಬರುತ್ತೆ. ಇದಂತೂ ನಾನು ತಂದಾಗ 3 ವರ್ಷದ ಗಿಡ ಅಂತ ಹೇಳಿ ಮಾವಿನ ಗಿಡ ಕೊಟ್ಟರು. ಅದು ನಾನು ತಂದು ಒಂದು 2 ವರ್ಷ ಆಗಿತ್ತು. ಈಗ ಇಷ್ಟೇ ಇದೆ. ಒಟ್ಟಾಗಿ ಚಿಗುರ್ತಾ ಇರುತ್ತೆ, ಹೂ ಬಿಡುತ್ತೆ, ಸಣ್ಣ ಪೀಚ್ ಬಿಡುತ್ತೆ, ಬಿದೋಗ್ಬಿಡುತ್ತೆ. ಒಳ್ಳೆ ಗಿಡ ಅಂತ ಕೊಟ್ಟರು. ಏನು ಬಿಡುತ್ತೋ ಏನೋ ಗೊತ್ತಿಲ್ಲ. ಮೋಸ್ಟ್ಲಿ ನೆಲಕ್ಕೆ ಹಾಕಬೇಕಿತ್ತು ಅನಿಸುತ್ತೆ. ಅದು ಪಾಟು ಕೂಡ ಇದಾಗ್ಬಿಟ್ಟಿದೆ. ಅದು 2 ಇಯರ್ಸ್ ಆಗಿದೆಲ್ಲ, ಅದಕ್ಕೆ ಬಿಸಿಲಲ್ಲಿ ಒಣಗಿ. ಆ್ಯಕ್ಚುಲಿ ಇದರಲ್ಲಿ ಹಾಕಿದರೆ ಈ ಥರ ಪೇಂಟಲ್ಲಿ ಚೆನ್ನಾಗಿರುತ್ತಾ ಇತ್ತು. ಅದು ಈಗ ಹಂಗಾಗಿದೆ. ಈ ಗಣಗ್ಲ ಗಿಡ ಪಾಟಲ್ಲಿ ಹಾಕೋಬಾರ್ದು, ಯಾಕೆಂದರೆ ಮೇಲಿದ್ರೂ ಹುಳ ಬರುತ್ತೆ. ಆ ಹುಳ ನೋಡಿದ್ರೆ ಒಂಥರ ಭಯ ಆಗುತ್ತೆ. ಇವತ್ತು ತುಂಬ ಒಂಥರ, ಇವತ್ತೇನು ಮಳೆ ಇಲ್ಲ, ನಿನ್ನೆ ಮೊನ್ನೆ ಎಲ್ಲ ಸಿಕ್ಕಾಪಟ್ಟೆ ಮಳೆ, ಸಿಡ್ಲು, ಗುಡುಗು, ಗಾಳಿ ಎಲ್ಲವೂ ಬಂತು. ಇವತ್ತು ನನ್ನ ಕೆಲಸ ಏನಂದರೆ ರೋಸ್ ಗಿಡ ಹಾಕಿ ಸ್ವಲ್ಪ ಸೊಪ್ಪನ್ನು ನೆಡೋಣ ಅಂತ ಸೊಪ್ಪು ಬೀಜ ಹಾಕೋಣ ಅಂತ ಇದೆಲ್ಲ ರೆಡಿ ಮಾಡಿದ್ದೀನಿ. ಅಲ್ಲೆಲ್ಲ ಗಣಿಕೆ ಸೊಪ್ಪು ಬಂದಿದೆ, ಅದನ್ನು ರಿಮೂವ್ ಮಾಡೋಕ್ಕೆ ಇಷ್ಟ ಇಲ್ಲ. ಒಂದು ದಿನಕ್ಕಾಗುತ್ತೆ. ಎಲ್ಲ ಪಾಟಲ್ಲೂ ಒಂದೊಂದು ಗಿಡದಲ್ಲಿ ಒಂದೊಂದು ಪಾಟಲ್ಲಿ ಇದೆ. ಎಲ್ಲ ಕಿತ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊಪ್ಪನ್ನು ಆರಾಮಾಗಿ ನಾವು ಟೆರೆಸಲ್ಲಿ ಬೆಳ್ಕೊಳ್ಬೋದು. ತುಂಬ ಚೆನ್ನಾಗಿ ಈಸಿಯಾಗಿ ಬೆಳ್ಕೊಬೋದು ಸೊಪ್ಪಂತೂ. ಸೊಪ್ಪು, ಟೊಮೊಟೊ, ಬದನೆಕಾಯಿ ಸ್ವಲ್ಪ ಕಷ್ಟ, ತುಂಬ ಕೇರ್ ಮಾಡಬೇಕಷ್ಟೇ. ಅದು ಟೊಮೊಟೊ ಆರಾಮಾಗಿ ಬೆಳಿಬೋದು. ಮತ್ತು ನಾನು ಟೆರೆಸಲ್ಲಿ ಹಣ್ಣೆ ಸೊಪ್ಪು ಬೆಳ್ಕೊಂಡಿದ್ದೀನಿ. ಹಣ್ಣೆ ಸೊಪ್ಪು ನೋಡಿ, ಯಾವ ಪಾಟಲ್ಲಿದ್ರೂ ಅದನ್ನಂತೂ ನಾನು ನಿಜ ತೆಗಿಯಲ್ಲ. ಹಣ್ಣೆ ಸೊಪ್ಪು ನಂಗೆ ತುಂಬ ಇಷ್ಟ. ಎಲ್ಲರೂ ನನಗೆ ಅಕ್ಕಪಕ್ಕ ಹಿಂದೆ ಮುಂದೆ ರೋಡಲ್ಲಿ ಇರೋರು ನನ್ನ ಫ್ರೆಂಡ್ಸ್ ಎಲ್ಲರೂ ಆಶಾ ಕರಳೆ ಸಾಂಬಾರು ಮಾಡ್ತಾಯಿದ್ದೀವಿ ಇವತ್ತು, ನನಗೆ ಇದನ್ನು ಕೊಡ್ತೀರಾ ಅಂತ ಕೇಳ್ತಾರೆ, ಹಣ್ಣೆ ಸೊಪ್ಪು. ಹಾಗಾಗಿ ಅದನ್ನು ಹಾಗೆ ಉಳಿಸ್ಕೊಂಡಿದ್ದೀನಿ. ನಾನು ಮಾಡೋದಕ್ಕಿಂತ ಹೆಚ್ಚಾಗಿ ಎಲ್ಲರೂ ಹಣ್ಣೆ ಸೊಪ್ಪು ಕೊಡಿ ಅಂತ ಕೇಳಿ ಈಸ್ಕೊಂಡು ಮಾಡ್ತಾರೆ. ಅದೊಂಥರ ಖುಷಿ ಕೊಡೋದ್ರಲ್ಲಿ. ನೋಡಿ ಚೆನ್ನಾಗಿದೆ. ದಾಸವಾಳ ಮಗು ಇದು ನಾಳೆ ಅರಳುತ್ತೆ. ತುಂಬ ಚೆನ್ನಾಗಿ ಆರೆಂಜ್ ಕಲರ್, ಇದು ಸಿಂಗಲ್ ಪೆಟಲ್. ತುಂಬ ಚೆನ್ನಾಗಿರುತ್ತೆ ಗಿಡ ಇದು. ಅಂದರೆ ರೀಪಾಟ್ ಮಾಡಿರೋದ್ರಿಂದ ಇದು ಎಕ್ಸಾಂಪಲ್ ನಾನು ತೋರಿಸ್ತಾ ಇದ್ದೀನಿ. ರೀಪಾಟ್ ಮಾಡಿದ್ಮೇಲೆ ಇದು ಈ ಥರ ಬಂದಿದೆ. ನಿಜಾಗ್ಲೂ ಈ ವಿಡಿಯೋ ನಿಮ್ಮೆಲ್ಲರಿಗೂ ಏನು ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ. ಕೆಲವೊಬ್ಬರು ನನ್ನ ಸಬ್ಸ್ಕ್ರೈಬರ್ಸು ಕೇಳಿದ್ದಾರೆ ಏನಂತ, ಸ್ಫಟಿಕ ಗಿಡ ಕೊಡೋಕ್ಕಾಗುತ್ತಾ ಅಂತ. ನಿಜವಾಗ್ಲೂ ನನಗೆ ಅದೆಲ್ಲ ಏನೂ ಗೊತ್ತಿಲ್ಲ. ಹೇಗೆ ಕೊಡಬೇಕು, ಹೇಗೆ ಪ್ಯಾಕ್ ಮಾಡಬೇಕು, ಅದು ಎಲ್ಲಿ ಕೊಡಬೇಕು, ಯಾವ ಥರ ಕೊಡಬೇಕು ಅನ್ನೋದು ನಿಜವಾಗ್ಲೂ ಗೊತ್ತಿಲ್ಲ. ಕೊಡಬಾರ್ದು ಅನ್ನೋ ಉದ್ದೇಶ ಏನಿಲ್ಲ, ಕೊಡೋಕ್ಕಾಗಲ್ಲ. ಮನೆಗೆ ಬಂದವ್ರಿಗೆ ಮಾತ್ರ ನಾನು ಯಾರಿಗೂ ಗಿಡ ಇಲ್ಲ, ಯಾರು ಕೇಳ್ತಾರೋ ಅವರಿಗೆಲ್ಲ ಗಿಡ ಕೊಟ್ಟಿದ್ದೀನಿ. ನಾನು ಇಸ್ಕೊಂಡು ಬಂದಿದ್ದೀನಿ. ಆಲ್ಮೋಸ್ಟ್ ನಾನು ಹೋದ ಕಡೆ ಎಲ್ಲ ಕಾರಲ್ಲೇ ಸಿಕ್ಕೆಚ್ಚರ್ ಗಿಡ ಕಟ್ ಮಾಡೋದನ್ನ ಇಟ್ಕೊಂಡು ಹೊಟ್ಟೋಗ್ಬಿಡ್ತೀನಿ. ನನಗೇನಾದರೂ ಇಷ್ಟ ಆದರೆ ನಮ್ಮ ಮನೆಯವ್ರಿಗೆ ಹೇಳ್ತೀನಿ, ನಿಲ್ಲಿಸ್ರಿ ನನಗೆ ಅದು ಕಟ್ಟಿಂಗ್ಸ್ ಬೇಕು ಅಂತ. ನಮ್ಮ ಮನೆಯವ್ರು ನೀನೇ ಹೋಗಿ ಕೇಳಿಬಿಟ್ಟು ಈಸ್ಕೊಂಡು ಬಾ ಅಂತ ಹೇಳಿರೋದುಂಟು. ನಾನು ಹೋಗಿ ಕೇಳಿಬಿಟ್ಟು ಈಸ್ಕೊಂಡು ಬರ್ತೀನಿ. ನಾನು ಕೊಡ್ತೀನಿ, ನಾನು ಈಸ್ಕೊಂಡು ಬರ್ತೀನಿ. ಆದರೆ ಇದು ಪೋಸ್ಟಲ್ಲೆಲ್ಲ ಕಳಿಸೋದು ನಿಜವಾಗ್ಲೂ ನನಗೆ ಗೊತ್ತಿಲ್ಲ, ಅದು ಹೇಗೆ ಏನು ಅನ್ನೋದು ಅದು ಮೈಂಡಲ್ಲೇ ಇಲ್ಲ ನನಗೆ. ಹಾಗಾಗಿ ಬೇಜಾರು ಮಾಡ್ಕೋಬೇಡಿ. ಅದು ಸೀಡ್ಸು ಕೂಡ ಒಣಗಿಸಿ ಬೇಕಾದರೆ ಇಟ್ಕೊಂಡು ಕಳಿಸ್ಬೋದು, ಅದು ಕೂಡ ಗೊತ್ತಿಲ್ಲ ನನಗೆ ಹೇಗೆ ಮಾಡಬೇಕು ಅನ್ನೋದನ್ನು. ಬೇಜಾರು ಮಾಡ್ಕೋಬೇಡಿ. ನಂಗೆ ಕಮೆಂಟಲ್ಲಿ ಸುಮಾರು ನನಗೆ ಕಟ್ಟಿಂಗ್ಸ್ ಬೇಕು ಅಂತ ಕಮೆಂಟ್ಸ್ ಬರ್ತಾಯಿದೆ. ನಿಜವಾಗ್ಲೂ ನಂಗೆ ಗೊತ್ತಿಲ್ಲ, ಕೊಡಬಾರ್ದು ಅನ್ನೋದು ಉದ್ದೇಶ ಅಂತೂ ನನಗೇನೂ ಇಲ್ಲ. ನನ್ನ ಗಿಡಗಳನ್ನ ಕೇಳಿದವ್ರಿಗೆ ಒಂದು ಗಿಡ ಜಾಸ್ತಿನೇ ಕೊಟ್ಬಿಡ್ತೀನಿ, ಆ ಥರ ಏನೂ ಇಲ್ಲ. ಆದರೆ ನಿಮ್ಮ ಪೋಸ್ಟಲ್ಲಿ ಕಳಿಸೋದು ಸ್ವಲ್ಪ ಕಷ್ಟ ಆಗ್ತಿದೆ, ತಪ್ಪು ತಿಳ್ಕೊಬೇಡಿ, ಸಾರಿ. ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನನ್ನ ಫುಲ್ ಗಾರ್ಡನ್ ಟೆರೆಸ್ ಗಾರ್ಡನ್ನ ಟೂರ್ ಇದು ಇವತ್ತಾಗಿತ್ತು.
ನನಗೆ ಇವತ್ತು ಸ್ವಲ್ಪ ಜಾಸ್ತಿ ಕೆಲಸ ಇದೆ. ಇದೆಲ್ಲ ಕಸ ಗುಡಿಸ್ಬೇಕು. ಗೊಬ್ಬರ ಎಲ್ಲ ಹಾಕಿದ್ದೀನಿ ಗಿಡಗಳಿಗೆ. ರೋಸ್ ಗಿಡ ಹಾಕಬೇಕು, ಕತ್ಲಾಗ್ತಿದೆ. ಅಷ್ಟರಲ್ಲಿ ಹಾಕ್ಬಿಟ್ಟು ಕೆಳಗಡೆ ಹೋಗ್ತೀನಿ. ಯಾವುದೋ ಫಂಕ್ಷನ್ಗೆ ಹೋಗಿದ್ನಲ್ವ, ಹಾಗೆ ಹತ್ತಿ ಬಂದಿದ್ದೀನಿ. ಅವತ್ತಿಂದ ಟೈಮ್ ಇರಲಿಲ್ಲ, ಬರೀ ಫಂಕ್ಷನ್ ಮುಗಿಸ್ಕೊಳ್ಳೋದು ಬರೋದು ಹೋಗಿದ್ಕೊಳ್ಳೋದೇ ಆಯಿತು. ಹಾಗಾಗಿ ನಾನು ನಿಜವಾಗ್ಲೂ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.